ಜನ ಇದೇ ರೀತಿ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ. ಬಹುಶಃ 2013ರಿಂದ 2023ವರೆಗೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರತಿ ವರ್ಷದಂತೆ ಎಲ್ಲ ಅಭಿಮಾನಿಗಳು ಸ್ನೇಹಿತರು ಆಚರಣೆ ಮಾಡ್ತಾಯಿದ್ರು. ಕಳೆದ 2 ವರ್ಷದಿಂದ ನಾನು ಹುಣಸೂರಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗಿರೋದು ಈ ಕಡೆ ಬಂದಿರಲಿಲ್ಲ ಅಷ್ಟೇ. ಈ ಬಾರಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಬರಲೇಬೇಕು ಅಂತೇಳಿ ಒತ್ತಡವನ್ನು ಹಾಕಿ ಕರ್ಕೊಂಡು ಬಂದಿದ್ದಾರೆ. ಪ್ರೀತಿ ಅಭಿಮಾನ ಎಂದಿಗೂ ಸಹ ಶಾಶ್ವತವಾಗಿದೆ. ಆ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ಳಿಕ್ಕೆ ಬಹುಶಃ ಎಷ್ಟು ಕಷ್ಟಪಟ್ಟರೂ ಸಹ ಸಾಲದು. ಅವರೆಲ್ಲರ ಋಣ ನಮ್ಮ ಮೇಲಿದೆ. ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ನಾನು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತೀನಿ. ಈಗ ಅದ್ಯಾವುದು ಚರ್ಚೆ ಇಲ್ಲ. ಇವತ್ತು ರಾಜಕಾರಣ ಬಹುಶಃ ಅದ್ಯಾವುದೂ ಸಹ ಚರ್ಚೆಗಿಲ್ಲ. ಪ್ರತಿ ವರ್ಷ ಈ ಬರ್ತ್ಡೇ ಮಾಡೋದ್ರಿಂದ ಅದೇನೋ ಚಾಮುಂಡೇಶ್ವರಿಗೆ ಬರ್ತೀನಿ ಅಂತಕ್ಕಂಥ ಸೂಚನೆ ಏನಲ್ಲ. ಯಾಕೆಂದರೆ ಪ್ರತಿ ವರ್ಷ ಮಾಡ್ತಿದ್ದಾರೆ. 2 ವರ್ಷದಿಂದ ಗ್ಯಾಪ್ ಆಗಿತ್ತು ಅಷ್ಟೇ. ಯಾಕೆ ಗ್ಯಾಪ್ ಆಗಿತ್ತು ಅಂದರೆ ಹುಣಸೂರಲ್ಲಿ ಒತ್ತಡ ಜಾಸ್ತಿ ಇತ್ತು, ನನಗೆ ಬರೋಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಬರಲೇಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕಿದ್ರು, ಬಂದಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಜನರ ಪ್ರೀತಿ ವಿಶ್ವಾಸ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊಂಡು ಬಂದಿದ್ರು. ಇದರಿಂದ ಏನೋ ಸೂಚನೆ ಆಗಲಿ ಮುನ್ಸೂಚನೆ ಆಗಲಿ ಆ ಥರದ್ದು ಏನಿಲ್ಲ. ಈಗ ಕುಮಾರಣ್ಣ ಅವರು ಮಾನ್ಯ ವರಿಷ್ಠರಾದಂಥ HD ದೇವೇಗೌಡ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಕುಮಾರಣ್ಣ ಅವರು ಇವತ್ತು ಕೇಂದ್ರದ ಸಚಿವರಾಗಿದ್ದಾರೆ. ಅವರು ಇಡೀ ದೇಶದಲ್ಲಿ ದೊಡ್ಡ 2 ಖಾತೆಗಳು, ನಮ್ಮ ಕೈಗಾರಿಕೆ ಖಾತೆ ಮತ್ತು ಉಕ್ಕು ಖಾತೆ, ಎರಡೂ ಸಹ ಭಾಳ ದೊಡ್ಡ ಖಾತೆಗಳು. ಇಡೀ ದೇಶ ಸುತ್ತಬೇಕು, ಇಡೀ ರಾಷ್ಟ್ರದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ನೋಡಬೇಕು. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಹ ಪಕ್ಷದ ಕಾರ್ಯಕ್ರಮಗಳು, ಪಕ್ಷದ ಸಂಘಟನೆಯಲ್ಲಿ ತೊಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಯುವ ಜನತಾದಳದ ರಾಜ್ಯಾಧ್ಯಕ್ಷರು ಆತ್ಮೀಯರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯವನ್ನು ಸುತ್ತಾ ಇದ್ದಾರೆ. ಇವತ್ತು ಸುಮಾರು 52 ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸದಸ್ಯತ್ವ ಅಭಿಯಾನವನ್ನು ಮಾಡಿದ್ದಾರೆ. ಸುಮಾರು 9,000 ಕಿಲೋಮೀಟರ್ ಸುತ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ಹಗಲು ರಾತ್ರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಯಾವುದೋ ಅಧಿಕಾರಕ್ಕೋಸ್ಕರ ಅಲ್ಲ. ನಮ್ಮ JDS ಪಕ್ಷವನ್ನು ಸಂಘಟನೆ ಮಾಡಬೇಕು, ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರಬೇಕು. ಈ 2028ಕ್ಕೆ ಮೈತ್ರಿ ಸರ್ಕಾರ ಬರುತ್ತೆ. ಮೈತ್ರಿ ಸರ್ಕಾರದಲ್ಲಿ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸಂಘಟನೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆಗೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪಕ್ಷದ ಸಂಘಟನೆಯೂ ಸಹ ಮಾಡ್ತಾ ಇದ್ದೀವಿ. ಅತಿ ಹೆಚ್ಚಿನ ಕ್ಷೇತ್ರಗಳು ಗೆಲ್ಸ್ಕೊಳ್ಬೇಕು ಅಂತಕ್ಕಂಥ ಪಣವನ್ನು ಅವ್ರು ತೊಟ್ಟಿದ್ದಾರೆ. ಬಹುಶಃ 2028ರಲ್ಲಿ ಸಮ್ಮಿಶ್ರ ಸರ್ಕಾರ ಬರುತ್ತೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಮುಂದೊಂದಿನ ಸ್ಥಾನವನ್ನು ಅಲಂಕರಿಸ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಅದು ಇವತ್ತು ರಾಜಕಾರಣ ಚರ್ಚೆ ಬೇಡ. ನಾನು ಇನ್ನೊಂದು ದಿವಸ ಬರ್ತೀನಿ. ಇವತ್ತು ಹುಟ್ಟದಬ್ಬ ಇದೆ, ಇನ್ನೊಂದು ದಿವಸ ಚರ್ಚೆ ಮಾಡೋಣ. ನಾನು ನಮ್ಮ ಸಿದ್ಲಿಂಗಪುರ ಜನ ಯಾವತ್ತೂ ಸಹ ಇದೇ ರೀತಿ ಕೈ ಜೋಡಿಸಿದ್ದಾರೆ, ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಎಂದೆಂದಿಗೂ ಚಿರಋಣಿಯಾಗಿದ್ದೆ.